ಸೊ ಮ್ಯಾಮ್ ಎಷ್ಟೋ ಜನ ಆನ್ಲೈನ್ ಅಂದ್ರೆ ಫೇಕ್ ಫ್ರಾಡ್ ಅಂತಾರೆ ಮ್ಯಾಮ್, ನೀವು ಅದಕ್ಕೆ ಏನಂತೀರಾ ಮ್ಯಾಮ್? ಅಫ್ಕೋರ್ಸ್ ಆನ್ಲೈನ್ ಅಂದ್ರೆ ಫೇಕು ಫ್ರಾಡ್ 90% ಫೇಕು ಫ್ರಾಡ್ ಇರುತ್ತೆ. ಬಟ್ ನಾನು ಕೂಡ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನಗೂ ಅದೇ ತರ ಫೀಲ್ ಆಗಿತ್ತು. ಬಟ್ ನಾನು ಎಲ್ಲ ಅರ್ಥ ಮಾಡ್ಕೊಂಡು ಟ್ರೈನಿಂಗ್ ತಗೊಂಡು ಸ್ಟಾರ್ಟ್ ಮಾಡಿದಕ್ಕೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ನಾನು ₹1 ಈಸಿಯಾಗಿ ದುಡ್ಡು ಹಾಕೊಳ್ಳಲ್ಲ. ನಾನು ಕೂಡ ಡಬಲ್ ಡಿಗ್ರಿ ಕಂಪ್ಲೀಟ್ ಮಾಡಿ ಒಂದು ಎಲ್ಲಾ ಕಡೆ ರಿಸರ್ಚ್ ಮಾಡಿ ನಾನು 2CC ಅನ್ನೋದು ಒಂದು ಸ್ಮಾಲ್ ಸ್ಟೆಪ್ ನ ಕಂಪ್ಲೀಟ್ ಮಾಡಿದಕ್ಕೆ ಇವತ್ತು ನಾನು ಇಲ್ಲಿರೋದು, ಮಿಲಿಯನರ್ ಕ್ಲಬ್ ಅವಾರ್ಡ್ ವಿನ್ ಆಗಿರೋದು. ಸೊ ಇದೇ ತರ ಫೇಕು ಫ್ರಾಡ್ ಅಂತ ಕುತ್ಕೋತು ಅಂದ್ರೆ ಲೈಫಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಒಂದು ರಿಸ್ಕ್ ಇಲ್ಲದೆ ಸಕ್ಸಸ್ ಅಚೀವ್ ಮಾಡಕ್ ಆಗೋದಿಲ್ಲ, ರಿಸ್ಕ್ ತಗೊಳ್ಳೇಬೇಕಾಗುತ್ತೆ. ಆ ರಿಸ್ಕ್ ತಗೊಂಡಿದ್ದಕ್ಕೆ ನಾನು ಇವತ್ತು ಇಲ್ಲಿರೋದು. ಅಕಸ್ಮಾತ್ ನನ್ನ ಫ್ಯಾಮಿಲಿಲೂ ಕೂಡ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದು ಫೇಕು ಫ್ರಾಡ್ ನಂಬೇಡ ಅಂತ ಅಂದಿದ್ರು. ಅವ್ರ ಮಾತು ಕೇಳ್ಕೊಂಡು ಓಕೆ ನಾನು ಒಳ್ಳೇದಕ್ಕೆ ಹೇಳ್ತಾರೆ ಫ್ಯಾಮಿಲಿ ಅಂತ ಅಂದ್ಬಿಟ್ಟು ಒಂದು ಸ್ಟೆಪ್ ಬ್ಯಾಕ್ ಇಟ್ಬಿಟ್ಟಿತ್ತು ಅಂದಿದ್ರೆ ನಾನು ಇವತ್ತು ಜಾಬ್ ಮಾಡ್ಕೊಂಡು 9 to 5 ವರ್ಕ್ ಮಾಡ್ಕೊಂಡು ಕಷ್ಟಪಡಬೇಕಾಗಿತ್ತು. ಬಟ್ ನಾನು ನನ್ನ ಸ್ವಂತ ಡಿಸಿಷನ್ ತಗೊಂಡು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಕ್ಕೆ ನಾನು ಇವತ್ತು ಮ್ಯಾನೇಜರ್ ಲೆವೆಲ್ ಕಂಪ್ಲೀಟ್ ಆಗಿದೆ. ಇವತ್ತು ಮಿಲಿಯನರ್ ಅವಾರ್ಡ್ಸ್ ವಿನ್ ಆಗಿದ್ದೀನಿ. EMR ಕೂಡ ಕ್ವಾಲಿಫೈ ಆಗಿದೆ. EMR ಅಂದ್ರೆ ಈಗಲ್ ಮ್ಯಾನೇಜರ್ ರಿಟ್ರೀಟ್ ಅಂತ, ಅದು ಇಂಟರ್ನ್ಯಾಷನಲ್ ಟ್ರಿಪ್ ಕರ್ಕೊಂಡು ಹೋಗ್ತಾರೆ. ಫುಲ್ಲಿ ಸ್ಪಾನ್ಸರ್ಡ್ ಕಂಪ್ನಿಯಿಂದ ನನ್ನ ಜೊತೆ ಇನ್ನೊಂದು ಪರ್ಸನ್ ಕರ್ಕೊ ಹೋಗ್ಬೋದು. ಇಷ್ಟು ಆಪರ್ಚುನಿಟಿ ನಿಮ್ಗೆಲ್ಲೂ ಸಿಗೋದಿಲ್ಲ. ಇಂಥ ಬ್ಯೂಟಿಫುಲ್ ಬಿಸ್ನೆಸ್ ಆಪರ್ಚುನಿಟಿ ಫಾರ್ ಎವರ್ ಬಿಟ್ಟು ಇನ್ನೆಲ್ಲೂ ಸಿಗೋದಿಲ್ಲ. ಸೊ ಗೈಸ್, ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಲೈಫ್ಗೆ ನೀವೇ ಸ್ಪಾಯ್ಲ್ ಮಾಡ್ಕೋತಾ ಇದ್ದೀರಾ. ಇಲ್ಲ ಹಿಂಗೆ ಇದೇ ತರ ಥಿಂಕ್ ಮಾಡ್ಕೊಂಡು ಕುತ್ಕೋಬೇಕಾಗುತ್ತೆ. ಒಂದು ರಿಸ್ಕ್ ತಗೊಳ್ಳಿ. ರಿಸ್ಕ್ ತಗೊಂಡ್ರೆ ಸಕ್ಸಸ್ ಖಂಡಿತ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಮ್ಯಾಮ್.